ಅದು ಮೇ 22, 2010 ಬೆಳಿಗ್ಗೆ 2:36 ಬೋಯಿಂಗ್ ನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ 812 ದುಬೈನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಹೊರಡಲು ಟೇಕ್ ಆಫ್ ಆಗುತ್ತೆ. ಈ ಫ್ಲೈಟ್ ನಲ್ಲಿ 160 ಜನ ಪ್ಯಾಸೆಂಜರ್ಸ್ ಮತ್ತು 6 ಜನ ಕ್ರೂ ಮೆಂಬರ್ಸ್ ಸೇರಿ ಟೋಟಲ್ 166 ಜನ ಪ್ರಯಾಣಿಸ್ತಾ ಇರ್ತಾರೆ. ಅಂಡ್ ಇದರಲ್ಲಿ 23 ಜನ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ. ಎಲ್ಲರೂ ತಮ್ಮ ತಮ್ಮ ಕನಸುಗಳನ್ನ ಆಸೆಗಳನ್ನ ಹೊತ್ಕೊಂಡು ಮನೆಗೆ ಮರಳಿ ಬರ್ತಾ ಇರ್ತಾರೆ. ಆದ್ರೆ ಆ ಕನಸು ನುಚ್ಚು ನೂರಾಗೋಕೆ ಕೆಲವೇ ಕ್ಷಣಗಳು ಬಾಕಿ ಇದೆ ಅಂತ ಅವರಿಗೆ ಆಗ ಗೊತ್ತಿರಲಿಲ್ಲ. ಯಾಕೆಂದ್ರೆ ಆ ಫ್ಲೈಟ್ ಟೇಕ್ ಆಫ್ ಆಗಿ ಲ್ಯಾಂಡ್ ಆಗುವ ಕೆಲವೇ ಕ್ಷಣಗಳಲ್ಲಿ ಕ್ರಾಶ್ ಆಗಿ ಬಿಡುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಆ ಫ್ಲೈಟ್ ಲ್ಯಾಂಡ್ ಆಗುವಾಗ ಹೇಗೆ ಕ್ರಾಶ್ ಆಯ್ತು, ಯಾಕೆ ಕ್ರಾಶ್ ಆಯ್ತು, ಕ್ರಾಶ್ ಆಗೋಕೆ ಕಾರಣಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ 812 ಮೇ 22, 2010 ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಹೊರಡಲು ಸರಿಯಾಗಿ ಬೆಳಿಗ್ಗೆ 2:36 ಟೇಕ್ ಆಫ್ ಆಗುತ್ತೆ. ಈ ವಿಮಾನವನ್ನ ನಡೆಸ್ತಾ ಇರೋದು ಬ್ರಿಟಿಷ್ ಅಂಡ್ ಸೆರ್ಬಿಯನ್ ಪೌರತ್ವವನ್ನು ಪಡೆದಿರುವ 55 ವರ್ಷದ ಕ್ಯಾಪ್ಟನ್ ಜ್ಲಾಟ್ಕೋ ಗ್ಲೂಸಿಕಾ. ಈತನಿಗೆ ಸರಿಸುಮಾರು 10,000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು 7,500 ಗಂಟೆಗಳ ಕಮಾಂಡ್ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಆಫೀಸರ್ ಆಗಿ 40 ವರ್ಷದ ಹರ್ಬಿಂದರ್ ಸಿಂಗ್ ಅಹ್ಲುವಾಲಿಯಾ ಕ್ಯಾಪ್ಟನ್ ಜೊತೆ ಇರ್ತಾರೆ. ಈತನಿಗೆ 3,620 ಗಂಟೆಗಳವರೆಗೆ ವಿಮಾನವನ್ನ ನಡೆಸಿರುವ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂಡ್ ಇವ್ರ ಜೊತೆಗೆ ಇನ್ನೂ 4 ಜನ ಕ್ರೂ ಮೆಂಬರ್ಸ್ ಇರ್ತಾರೆ. ಈ ವಿಮಾನದಲ್ಲಿರುವ 160 ಜನ ಪ್ಯಾಸೆಂಜರ್ ಗಳಲ್ಲಿ ಬಹಳಷ್ಟು ಜನರು ದುಬೈಯಲ್ಲಿ ಕೆಲಸ ಮಾಡ್ತಾ ಇರುವ ಭಾರತೀಯರೇ. ಇವರು ತಮ್ಮ ಕುಟುಂಬಗಳನ್ನ ನೋಡೋಕೆ ಅಥವಾ ರಜೆಯ ದಿನಗಳನ್ನ ಕಳೆಯೋಕೆ ತಮ್ಮ ಮನೆಗಳಿಗೆ ಮರಳಿ ಬರ್ತಾ ಇರ್ತಾರೆ. ಸೊ ವಿಮಾನ ಬೆಳಿಗ್ಗೆ 2:36 ಟೇಕ್ ಆಫ್ ಆದ 3 ಗಂಟೆಗಳವರೆಗೆ ಎಲ್ಲವೂ ಚೆನ್ನಾಗಿರುತ್ತೆ. ಇನ್ನೂ ಅರ್ಧ ಗಂಟೆಯಲ್ಲೇ ಮಂಗಳೂರಿನಲ್ಲಿ ಲ್ಯಾಂಡ್ ಆಗಿ ತಮ್ಮ ತಮ್ಮ ಮನೆಗಳಿಗೆ ಸಂತೋಷದಿಂದ ಹೊರಡಲು ಪ್ರಯಾಣಿಕರು ಕಾಯ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಮಂಗಳೂರಿನ ಏರ್ಪೋರ್ಟ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಅದೇನಂದ್ರೆ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಟೇಬಲ್ ಟಾಪ್ ರನ್ವೇ ಅನ್ನ ಹೊಂದಿದೆ. ಈ ರನ್ವೇ ಉದ್ದ ಸುಮಾರು 8,033 ಅಡಿಗಳು. ಟೇಬಲ್ ಟಾಪ್ ರನ್ವೇ ಅಂದ್ರೆ ಬೆಟ್ಟಗಳ ಶಿಖರಗಳನ್ನಾಗಿದು ನಿರ್ಮಿಸಿದ ರನ್ವೇಗಳು. ಈ ರನ್ವೇಗಳ ಎರಡೂ ತುದಿಗಳಲ್ಲಿ ಅತ್ಯಂತ ಅಪಾಯಕರವಾದ ಇಳಿಜಾರುಗಳಿರುತ್ತವೆ. ಒಂದು ವೇಳೆ ಪೈಲಟ್ ಕಡಿಮೆ ದೂರದಲ್ಲಿ ಅಥವಾ ಜಾಸ್ತಿ ದೂರದಲ್ಲಿ ವಿಮಾನವನ್ನ ಲ್ಯಾಂಡ್ ಮಾಡಿದ್ರೆ ಅತಿ ದೊಡ್ಡ ಅಪಾಯ ಸಂಭವಿಸುವ ಅವಕಾಶವಿರುತ್ತೆ. ಸೊ ಇಂತಹ ರನ್ವೇಗಳು ಸಾಮಾನ್ಯವಾಗಿ ಪರ್ವತ ಪ್ರದೇಶಗಳಲ್ಲಿ ಅಥವಾ ಫ್ಲಾಟ್ ಲ್ಯಾಂಡ್ ಕಡಿಮೆ ಇರುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಅಂಡ್ ಇಂತಹ ರನ್ವೇ ಕೇವಲ ಮಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಕೋಜಿಕೋಡ್ ಮತ್ತು ಮಿಜೋರಾಂನ ಲೆಂಗ್ಪುಯಿ ಏರ್ಪೋರ್ಟ್ ಗಳು ಕೂಡ ಹೊಂದಿವೆ. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂದ್ರೆ DGCA ಈ ಮಂಗಳೂರು ಏರ್ಪೋರ್ಟ್ ಅನ್ನ ಕ್ರಿಟಿಕಲ್ ಏರ್ ಫೀಲ್ಡ್ ಎಂದು ಗುರುತಿಸಿದೆ. ಸೊ ಇಂತಹ ಏರ್ಪೋರ್ಟ್ ಗಳಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಅನ್ನ ಕ್ಯಾಪ್ಟನ್ ಮಾತ್ರವೇ ಮಾಡಬೇಕು. ಫಸ್ಟ್ ಆಫೀಸರ್ ಅಥವಾ ಕೋ ಪೈಲಟ್ ಯಾರು ಕೂಡ ಮಾಡಬಾರ್ದು. ಸೊ ಈ ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಡಿಸ್ಕಸ್ ಮಾಡೋಣ. ಸೊ ಈಗ ಮೇನ್ ಟಾಪಿಕ್ ಗೆ ಬರೋಣ. ಸೊ ವಿಮಾನ ಟೇಕ್ ಆಫ್ ಆಗಿ 3 ಗಂಟೆಗಳವರೆಗೆ ಸಮುದ್ರವನ್ನ ದಾಟಿ ಭಾರತದ ಒಳಗಡೆ ಎಂಟರ್ ಆಗುತ್ತೆ. 3.5 ಗಂಟೆಗಳ ನಂತರ ಅಂದ್ರೆ ಸರಿಸುಮಾರು 5:26 ಹವಾಮಾನವೂ ಕೂಡ ಸಂಪೂರ್ಣವಾಗಿ ಸ್ಪಷ್ಟವಾಗಿರುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಟೇಬಲ್ ಟಾಪ್ ರನ್ವೇ 24 ಮೇಲೆ ಇಳಿಯೋಕೆ ಸಿದ್ಧವಾಗಿರುತ್ತೆ. ಆದ್ರೆ ಇಲ್ಲೇ ಒಂದು ಸಮಸ್ಯೆ ಬರುತ್ತೆ. ಅದೇನಂದ್ರೆ ವಿಮಾನ ಕೆಳಗಡೆ ಇಳಿಯುವಾಗ ILS ಗ್ಲೈಡ್ ಸ್ಲೋಪ್ ಗಿಂತ ಜಾಸ್ತಿ ಎತ್ತರದಲ್ಲಿರುತ್ತೆ. ILS ಗ್ಲೈಡ್ ಸ್ಲೋಪ್ ಅಂದ್ರೆ ಸಾಧಾರಣವಾಗಿ ರನ್ವೇ ಸೆಂಟರ್ ಲೈನ್ ನಿಂದ 2.8 ರಿಂದ 3.5 ಡಿಗ್ರಿಗಳ ನಡುವೆ ಇರುವ ಆಂಗಲ್ ಅನ್ನ ಗ್ಲೈಡ್ ಸ್ಲೋಪ್ ಎಂದು ಕರೀತಾರೆ. ನೀವಿದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಗ್ರೀನ್ ಕಲರ್ ನಲ್ಲಿ ನೋಡಬಹುದು. ಸೊ ಯಾವುದೇ ವಿಮಾನವನ್ನಾಗ್ಲಿ ಈ ಗ್ಲೈಡ್ ಸ್ಲೋಪ್ ಏರಿಯಾದಿಂದಲೇ ಲ್ಯಾಂಡ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ರೇನೆ ವಿಮಾನ ರನ್ವೇ ಸ್ಟಾರ್ಟಿಂಗ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಒಂದು ವೇಳೆ ವಿಮಾನ ಈ ಗ್ರೀನ್ ಏರಿಯಾಗಿಂತ ಜಾಸ್ತಿ ಎತ್ತರದಿಂದ ಬಂದು ಲ್ಯಾಂಡ್ ಆದ್ರೆ ರನ್ವೇ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲದೆ ದೂರ ಹೋಗಿ ಲ್ಯಾಂಡ್ ಆಗುತ್ತೆ. ಸೊ ಏರ್ ಇಂಡಿಯಾ ಫ್ಲೈಟ್ 812 ವಿಮಾನವೂ ಕೂಡ ತನ್ನ ಗ್ಲೈಡ್ ಸ್ಲೋಪ್ ಗಿಂತ ಜಾಸ್ತಿ ಎತ್ತರದಲ್ಲಿರುತ್ತೆ. ಸೊ ಒಂದು ವೇಳೆ ಯಾವ್ದಾದ್ರು ವಿಮಾನ ತನ್ನ ಪ್ರೊಫೈಲ್ ಅನ್ನ ಮೇಂಟೈನ್ ಮಾಡೋಕಾಗದೇ ಇದ್ರೆ ಅಥವಾ ಏರ್ಪೋರ್ಟ್ ಗೆ ಕೆಲವು ಸಾವಿರಾರು ಅಡಿಗಳಷ್ಟು ಎತ್ತರದಲ್ಲಿದ್ರೆ ಅಂತಹ ಸಮಯದಲ್ಲಿ ಪೈಲಟ್ ಗಳು ಗೋ ಅರೌಂಡ್ ಅಂದ್ರೆ ಒಂದು ಸುತ್ತಿ ವಾಪಸ್ ಬರ್ತಾರೆ. ಈ ರೀತಿ ಮಾಡೋದ್ರಿಂದ ಆ ವಿಮಾನದ ಆಲ್ಟಿಟ್ಯೂಡ್ ಕಡಿಮೆ ಆಗುತ್ತೆ. ನಂತರ ಆ ವಿಮಾನ ಗ್ಲೈಡ್ ಸ್ಲೋಪ್ ಅನ್ನ ಫಾಲೋ ಆಗ್ತಾ ಸುರಕ್ಷಿತವಾಗಿ ಲ್ಯಾಂಡ್ ಆಗುತ್ತೆ. ಸೊ ಏರ್ ಇಂಡಿಯಾ ಫ್ಲೈಟ್ 812 ವಿಮಾನವೂ ಕೂಡ ಗ್ಲೈಡ್ ಸ್ಲೋಪ್ ಗಿಂತ ಜಾಸ್ತಿ ಎತ್ತರದಲ್ಲಿರೋದ್ರಿಂದ ಒಂದು ಸುತ್ತಿ ವಾಪಸ್ ಬರಬೇಕಾಗುತ್ತೆ. ಫಸ್ಟ್ ಆಫೀಸರ್ ಆಗಿರುವ ಅಹ್ಲುವಾಲಿಯಾ ಗೋ ಅರೌಂಡ್ ಮಾಡೋಕೆ 3 ಬಾರಿ ಎಚ್ಚರಿಕೆ ನೀಡ್ತಾರೆ. ಆದ್ರೆ ಕ್ಯಾಪ್ಟನ್ ಈ ಎಚ್ಚರಿಕೆಗಳನ್ನ ಕೇರ್ ಮಾಡದೆ ವೇಗವಾಗಿ ವಿಮಾನದ ಆಲ್ಟಿಟ್ಯೂಡ್ ಅನ್ನ ಕಡಿಮೆ ಮಾಡೋಕೆ ಶುರು ಮಾಡ್ತಾನೆ. ಇದರಿಂದ ವಿಮಾನ ಅದರ ವೇಗಕ್ಕಿಂತ 2 ಪಟ್ಟು ವೇಗವಾಗಿ ಅಂದ್ರೆ ಸುಮಾರು ನಿಮಿಷಕ್ಕೆ 4,000 ಅಡಿಗಳಷ್ಟು ವೇಗವಾಗಿ ರನ್ವೇ ಕಡೆಗೆ ಬರೋಕೆ ಶುರುವಾಗುತ್ತೆ. ಆದ್ರೂ ಕೂಡ ಆ ವಿಮಾನಕ್ಕೆ ಗ್ಲೈಡ್ ಸ್ಲೋಪ್ ಅನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಪೈಲಟ್ ವಿಮಾನವನ್ನ ಕಂಟ್ರೋಲ್ ಮಾಡೋಕೆ ಫ್ಲಾಪ್ ಲೋಡ್ ರಿಲೀಫ್ ಫ್ಲಾಪ್ಸ್ ಗಳನ್ನ 40 ಡಿಗ್ರಿಯಿಂದ 30 ಡಿಗ್ರಿಗೆ ಬದಲಾಯಿಸ್ತಾನೆ. ಆದ್ರೂ ಕೂಡ ವಿಮಾನ ರನ್ವೇ ಸ್ಟಾರ್ಟಿಂಗ್ ಇಂದ
5200 ಅಡಿಗಳಷ್ಟು ಮುಂದೆ ಹೋಗಿ ಟಚ್ ಡೌನ್ ಆಗುತ್ತೆ. ಸೊ ನಾವು ಆಲ್ರೆಡಿ ಹೇಳಿರುವ ಹಾಗೆ ಈ ರನ್ವೇ ಉದ್ದ ಸುಮಾರು 8033 ಅಡಿಗಳಷ್ಟಿರುತ್ತೆ. ವಿಮಾನ 5200 ಅಡಿಗಳಷ್ಟು ಮುಂದೆ ಹೋಗಿ ಲ್ಯಾಂಡ್ ಆಗುತ್ತೆ. ಅಂದ್ರೆ ಪೈಲಟ್ ಹತ್ರ ವಿಮಾನವನ್ನ ನಿಲ್ಸೋಕೆ ಕೇವಲ 2833 ಅಡಿಗಳು ಮಾತ್ರವೇ ಉಳಿದಿರುತ್ತವೆ. ಸೊ ವಿಮಾನ ತುಂಬಾ ವೇಗವಾಗಿ ರನ್ವೇ ಮೇಲೆ ಹೋಗ್ತಾ ಇರುತ್ತೆ. ಪೈಲಟ್ ಬ್ರೇಕ್ಸ್ ಗಳನ್ನ ಮತ್ತು ರಿವರ್ಸ್ ಥ್ರಸ್ಟ್ ಗಳನ್ನ ಅಪ್ಲೈ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಲೇಟ್ ಆಗಿರುತ್ತೆ. ಇದರಿಂದ ಆ ವಿಮಾನ ರನ್ವೇ ಅನ್ನ ದಾಟಿ ಹೊರಗಡೆ ಹೋಗುತ್ತೆ. ರನ್ವೇ ಹೊರಗಡೆ ಕೂಡ 300 ಅಡಿಗಳವರೆಗೆ ಮರಳಿನ ಅರೆಸ್ಟರ್ ಬೆಡ್ ಹಾಕಿರ್ತಾರೆ. ಯಾಕೆಂದ್ರೆ ಒಂದು ವೇಳೆ ಯಾವುದಾದ್ರೂ ವಿಮಾನ ರನ್ವೇ ಇಂದ ಹೊರಗಡೆ ಬಂದ್ರೆ ಈ ಮಣ್ಣಿನಲ್ಲಿ ಸಿಕ್ಕಿ ಬಿದ್ದು ನಿಲ್ಲುತ್ತೆ. ಆದ್ರೆ ಈ ಏರ್ ಇಂಡಿಯಾ ಫ್ಲೈಟ್ 812 ಈ ಮರಳಿನ ಅರೆಸ್ಟರ್ ಬೆಡ್ ಮೇಲೂ ಕೂಡ ನಿಲ್ಲಲ್ಲ. ಹಾಗೆಯೇ ತುಂಬಾ ವೇಗವಾಗಿ ಮುಂದೆ ಹೋಗ್ತಾ ಏರ್ಪೋರ್ಟ್ ಬೌಂಡ್ರಿ ಲೈನ್ ಮೇಲೆ ಇರುವ ಒಂದು ಟವರ್ ಗೆ ವಿಮಾನದ ರೈಟ್ ವಿಂಗ್ ಡಿಕ್ಕಿ ಹೊಡೆಯುತ್ತೆ. ಆದ್ರೂ ಕೂಡ ಆ ವಿಮಾನ ನಿಲ್ಲಲ್ಲ. ಕ್ಷಣ ಮಾತ್ರದಲ್ಲೇ ಮೇಲಿಂದ ಕೆಳಗಡೆ ಜಾರಿ ಮರಗಿಡಗಳನ್ನ ಮುರಿಯುತ್ತಾ ಆ ವಿಮಾನ ಕೆಳಗಡೆ ಬೀಳುತ್ತೆ. ಡಿಕ್ಕಿ ಹೊಡೆಯೋದ್ರಿಂದ ವಿಮಾನ ಆಲ್ರೆಡಿ ಪೂರ್ತಿಯಾಗಿ ನಾಶವಾಗಿರುತ್ತೆ. ಇದರಿಂದ ನೋಡ್ತಾ ಇದ್ದಂತೆ ವಿಮಾನದಲ್ಲಿರುವ ಇಂಧನಕ್ಕೆ ಬೆಂಕಿ ಹತ್ತಿಕೊಂಡು ಒಂದು ದೊಡ್ಡ ಬ್ಲಾಸ್ಟ್ ನಂತೆ ಒಡೆದು ಹೋಗಿಬಿಡುತ್ತೆ. ರೆಸ್ಕ್ಯೂ ಟೀಮ್ ಅಲ್ಲಿಗೆ ತಲುಪಿದ್ರೂ ಕೂಡ ಅವರಿಂದ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆ ಬೆಂಕಿ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಆ ವಿಮಾನದ ಅಕ್ಕಪಕ್ಕದಲ್ಲಿರುವ ಮರಗಿಡಗಳು ಕೂಡ ಸುಟ್ಟು ಹೋಗೋಕೆ ಶುರುವಾಗುತ್ತವೆ. ವಿಮಾನದಲ್ಲಿರುವ ಬಹಳಷ್ಟು ಜನರು ಕುಳಿತಿರುವ ಜಾಗದಲ್ಲೇ ಸುಟ್ಟು ಬೂದಿ ಆಗ್ತಾರೆ. ಅಂಡ್ ಅವರ ಹತ್ರ ಸಾಯೋದು ಬಿಟ್ರೆ ಬೇರೆ ಯಾವ ಮಾರ್ಗವೂ ಕೂಡ ಇರಲಿಲ್ಲ. ವಿಮಾನ ಅತ್ಯಂತ ಬಲವಾಗಿ ಡಿಕ್ಕಿ ಹೊಡೆಯೋದ್ರಿಂದ ಆ ವಿಮಾನದ ಸ್ವಲ್ಪ ಭಾಗ ಮುರಿದು ಹೋಗಿ ದೂರ ಬಿದ್ದಿರುತ್ತೆ. ಆ ಮುರಿದು ಹೋಗಿರುವ ಜಾಗದಲ್ಲಿ ಕುಳಿತಿರುವ ಪ್ಯಾಸೆಂಜರ್ ಗಳು ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬದುಕುಳಿದಿದ್ದು ಕೇವಲ ಅವರು ಮಾತ್ರವೇ. ಅವರನ್ನ ಹೇಗೋ ಮಾಡಿ ರೆಸ್ಕ್ಯೂ ಟೀಮ್ ಕಾಪಾಡುತ್ತೆ. ಬಹುಶಃ ಉಳಿದವರ ಹಣೆ ಬರಹದಲ್ಲಿ ಸಾವು ಮಾತ್ರವೇ ಬರೆದಿತ್ತೇನೋ. ಭೂಮಿಯ ಮೇಲೆ ಕಾಲಿಟ್ಟ ಕೇವಲ ಕೆಲವೇ ವರ್ಷಗಳಲ್ಲಿ 23 ಜನ ಚಿಕ್ಕ ಮಕ್ಕಳು ಕುಳಿತ ಜಾಗದಲ್ಲಿ ಸುಟ್ಟು ಬೂದಿ ಆಗ್ತಾರೆ. ತಮ್ಮನ್ನ ಕರೆದುಕೊಂಡು ಹೋಗೋಕೆ ಬಂದಿರುವ ಪ್ಯಾಸೆಂಜರ್ ಗಳ ಸಂಬಂಧಿಕರು ಅರ್ಧ ಸುಟ್ಟು ಹೋಗಿರುವ ದೇಹವನ್ನ ತಮ್ಮ ಜೊತೆ ತಗೊಂಡು ಹೋಗೋಕೆ ಎಷ್ಟು ದುಃಖ ಪಟ್ಟಿರಬಹುದು ಅನ್ನೋದನ್ನ ಅನುಭವಿಸಿದವರೇ ಹೇಳಬೇಕು. ಈ ದುರಂತದಲ್ಲಿ 166 ಜನರಲ್ಲಿ ಕೇವಲ 8 ಜನರನ್ನ ಮಾತ್ರವೇ ಉಳಿಸೋಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಘಟನೆಗೆ ಕಾರಣವೇನು ಎಂಬುದನ್ನ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಕು ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಇಲ್ಲಿಯವರೆಗೆ ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ವಿಡಿಯೋವನ್ನ ಮುಂದುವರಿಸೋಣ. ಈ ಏರ್ ಇಂಡಿಯಾ ಫ್ಲೈಟ್ 812 ಘಟನೆ ಪ್ರಪಂಚವನ್ನೇ ನಡಗಿಸಿ ಬಿಡುತ್ತೆ. ಬೋಯಿಂಗ್, DGCA, NTSB, ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಕಂಪನಿಗಳು ಕೂಡ ನಿಜಕ್ಕೂ ಈ ದುರಂತ ಹೇಗೆ ನಡೀತು ಎಂದು ಕಂಡುಕೊಳ್ಳೋಕೆ ಪ್ರಯತ್ನಿಸುತ್ತವೆ. ವಿಮಾನ ರನ್ವೇ ಇಂದ 5000 ಅಡಿಗಳಷ್ಟು ಮುಂದೆ ಹೋಗಿ ಟಚ್ ಡೌನ್ ಆಗಿದೆ ಅಂತ ಅಂದುಕೊಂಡ್ರು ಕೂಡ ಪೈಲಟ್ ಹತ್ರ ಇನ್ನೂ 2800 ಅಡಿಗಳಷ್ಟು ರನ್ವೇ ಉಳಿದಿರುತ್ತೆ. ಅಂಡ್ ಬೋಯಿಂಗ್ 737 ಮಾಡೆಲ್ ವಿಮಾನಗಳಲ್ಲಿ ಅಡ್ವಾನ್ಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಇದರಿಂದ ತುಂಬಾ ಸುಲಭವಾಗಿ ಚಿಕ್ಕ ರನ್ವೇ ಮೇಲೂ ಕೂಡ ಅದನ್ನ ಮಾಡಬಹುದು. ಆದ್ರೆ ಯಾಕೆ ಇಷ್ಟು ದೊಡ್ಡ ಅಪಘಾತ ನಡೀತು? ಯಾಕೆ ಇದರ ಬ್ರೇಕ್ ಗಳು ಕೆಲಸ ಮಾಡಲ್ಲ? ಇಂತಹ ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗುತ್ತವೆ. ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಕೇವಲ ಬ್ಲಾಕ್ ಬಾಕ್ಸ್ ಮಾತ್ರವೇ ಸಮಾಧಾನವನ್ನ ಕೊಡುತ್ತೆ ಎಂದು ಎಲ್ಲರೂ ನಂಬಿರ್ತಾರೆ. ಆದ್ರೆ ಆ ವಿಮಾನದ ಕ್ರಾಶ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ FDR ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಕೂಡ 2 ತುಂಡುಗಳಾಗಿ ಡ್ಯಾಮೇಜ್ ಆಗಿರುತ್ತೆ. ಇದರಿಂದ ಈ ಡ್ಯಾಮೇಜ್ ಆಗಿರುವ FDR ದಿಂದ ಡೇಟಾವನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಕೂಡ ಅಸಾಧ್ಯವಾಗಿ ಬಿಡುತ್ತೆ. ಇನ್ನು ಉಳಿದಿರೋದು ಒಂದೇ ಒಂದು ಅವಕಾಶ, ಅದೇ CVR, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಈ CVR ಸಾಧಾರಣವಾಗಿ ಕಾಕ್ಪಿಟ್ ನಲ್ಲಿ ನಡೆಯುವಂತಹ ಶಬ್ದಗಳನ್ನ ರೆಕಾರ್ಡ್ ಮಾಡುತ್ತೆ. ಸೊ ತಕ್ಷಣವೇ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನ ಡಿಕೋಡಿಂಗ್ ಮಾಡೋಕೆ ಕಳಿಸ್ತಾರೆ. ಕೆಲವು ತಿಂಗಳುಗಳ ನಂತರ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಒಂದು ಶಾಕಿಂಗ್ ವಿಷಯವನ್ನ ರಿಲೀಸ್ ಮಾಡುತ್ತೆ. ಇದರಿಂದ ಕೆಲವು ವರ್ಷಗಳ ನಂತರ ಈ ಕೇಸ್ ಅನ್ನ ಸಾಲ್ವ್ ಮಾಡಲಾಗುತ್ತೆ. ಹಾಗಾದ್ರೆ ಆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ನಲ್ಲಿ ಏನಿತ್ತು ಗೊತ್ತಾ? ಕ್ಯಾಪ್ಟನ್ ಜ್ಲಾಟ್ಕೋ ಗ್ಲೂಸಿಕಾ ಬಹಳಷ್ಟು ಸಮಯದವರೆಗೆ ಕಾಕ್ಪಿಟ್ ನಲ್ಲಿ ನಿದ್ದೆ ಮಾಡ್ತಾ ಇದ್ರು. ಅವರು ಮಲಗಿರುವಾಗ ಬರುವಂತಹ ಗೊರಕೆ ಶಬ್ದಗಳು ಕೂಡ ಮೈಕ್ರೋಫೋನ್ ನಲ್ಲಿ ಸ್ಪಷ್ಟವಾಗಿ ಕೇಳಿಸಿವೆ. ಈವನ್ ವಿಮಾನ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಹತ್ತಿರ ಬಂದಾಗ್ಲೂ ಕೂಡ ಅವರು ಇನ್ನೂ ಮಲಗಿದ್ರು. ಫಸ್ಟ್ ಆಫೀಸರ್ ಲ್ಯಾಂಡಿಂಗ್ ಸಿದ್ಧತೆಗಳನ್ನ ನಡೆಸ್ತಾ ಇರ್ತಾರೆ. ಜೊತೆಗೆ ATC ಜೊತೆ ಕೂಡ ಮಾತನಾಡ್ತಾ ಇರ್ತಾರೆ. ವಿಮಾನ 7000 ಅಡಿಗಳಷ್ಟು ಎತ್ತರದಲ್ಲಿದ್ದಾಗ ಕ್ಯಾಪ್ಟನ್ 1 ಗಂಟೆ 40 ನಿಮಿಷಗಳ ಕಾಲ ನಿದ್ದೆ ಮಾಡಿರುವ ಹಾಗೆ ವರದಿಗಳು ಹೇಳ್ತಾ ಇವೆ. ಸೊ ನಾನು ಆಲ್ರೆಡಿ ಹೇಳಿರುವ ಹಾಗೆ ಮಂಗಳೂರು ಏರ್ಪೋರ್ಟ್ ನಲ್ಲಿ ಕೇವಲ ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಪ್ಟನ್ಸ್ ಮಾತ್ರವೇ ವಿಮಾನವನ್ನ ಲ್ಯಾಂಡ್ ಮಾಡಬೇಕು. ಆದ್ರೆ ಈ ಫ್ಲೈಟ್ ಕ್ಯಾಪ್ಟನ್ ಗಾಢ
ನಿದ್ರೆಯಲ್ಲಿರ್ತಾನೆ. ಫಸ್ಟ್ ಆಫೀಸರ್ ಕ್ಯಾಪ್ಟನ್ ಅನ್ನ ಎಬ್ಸೋಕು ಕೂಡ ಪ್ರಯತ್ನಿಸಲ್ಲ. ನಂತರ ATC ಇಂದ ಒಂದು ಕರೆ ಬರುತ್ತೆ. ನಿಮ್ಮ ವಿಮಾನ ಗ್ಲೈಡ್ ಸ್ಲೋಪ್ ಗಿಂತ ಜಾಸ್ತಿ ಎತ್ತರದಲ್ಲಿದೆ, ಆದ್ರಿಂದ ನೀವು ಗೋ ಅರೌಂಡ್ ಮಾಡಿ ಎಂದು ATC ಹೇಳುತ್ತೆ. ಫಸ್ಟ್ ಆಫೀಸರ್ ಕೂಡ ಇದೇ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಅಂದ್ರೆ ವಿಮಾನವನ್ನ ಒಂದು ಸುತ್ತಿಸೋಕೆ ಶುರು ಮಾಡ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಪರ್ಫೆಕ್ಟ್ ನಿರ್ಧಾರ ಅಂತ ಹೇಳ್ಬೋದು. ಆದ್ರೆ ಅಷ್ಟರಲ್ಲೇ ಕ್ಯಾಪ್ಟನ್ ನಿದ್ದೆಯಿಂದ ಎದ್ದು ವಿಮಾನ ಗ್ಲೈಡ್ ಸ್ಲೋಪ್ ಗಿಂತ ಜಾಸ್ತಿ ಎತ್ತರದಲ್ಲಿರೋದನ್ನ ಗಮನಿಸ್ತಾನೆ. ಇದರಿಂದ ಕ್ಯಾಪ್ಟನ್ ವಿಮಾನವನ್ನ ಗೋ ಅರೌಂಡ್ ಮಾಡುವ ಬದಲು ತುಂಬಾ ವೇಗವಾಗಿ ಕೆಳಗಡೆ ಇಳಿಸೋಕೆ ಪ್ರಯತ್ನಿಸ್ತಾನೆ. ಆದ್ರೂ ಕೂಡ ಫಸ್ಟ್ ಆಫೀಸರ್ 3 ಬಾರಿ ಗೋ ಅರೌಂಡ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಕ್ಯಾಪ್ಟನ್ ಫಸ್ಟ್ ಆಫೀಸರ್ ಅನ್ನ ಇಗ್ನೋರ್ ಮಾಡಿ ಆಟೋ ಪೈಲಟ್ ಅನ್ನ ಡಿಸ್ಕನೆಕ್ಟ್ ಮಾಡಿ ನಿಮಿಷಕ್ಕೆ 4000 ಅಡಿಗಳಷ್ಟು ವೇಗದಿಂದ ಕೆಳಗಡೆ ಬಂದ್ರೂ ಕೂಡ ವಿಮಾನ ತನ್ನ ಗ್ಲೈಡ್ ಸ್ಲೋಪ್ ಅನ್ನ ತಲುಪಲ್ಲ. ನಂತರ ವಿಮಾನ ರನ್ವೇ ಇಂದ 5200 ಅಡಿಗಳಷ್ಟು ಮುಂದೆ ಹೋಗಿ ಟಚ್ ಡೌನ್ ಆಗುತ್ತೆ. ಸೊ ಈಗ ವಿಮಾನವನ್ನ ನಿಲ್ಲಿಸೋಕೆ ಕೇವಲ 2833 ಅಡಿಗಳಷ್ಟು ರನ್ವೇ ಮಾತ್ರವೇ ಉಳಿದಿರುತ್ತೆ. ಈ ದೂರ ಬೋಯಿಂಗ್ 737 ವಿಮಾನವನ್ನ ತುರ್ತು ಪರಿಸ್ಥಿತಿಯಲ್ಲಿ ಲ್ಯಾಂಡಿಂಗ್ ಮಾಡೋಕೆ ಸರಿ ಹೋಗುತ್ತೆ. ಬೋಯಿಂಗ್ 737 ವಿಮಾನದ ಅಡ್ವಾನ್ಸ್ಡ್ ಬ್ರೇಕಿಂಗ್ ಸಿಸ್ಟಮ್ 2800 ಅಡಿಗಳ ರನ್ವೇ ಮೇಲೂ ಕೂಡ ಲ್ಯಾಂಡ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಇದರಿಂದ ಕ್ಯಾಪ್ಟನ್ ತಕ್ಷಣವೇ ರಿವರ್ಸ್ ಥ್ರಸ್ಟ್ ಅನ್ನ ಆನ್ ಮಾಡ್ತಾನೆ. ಇದು ವಿಮಾನದ ವೇಗವನ್ನ ನಿಧಾನ ಮಾಡುತ್ತೆ. ನಂತರ ಬ್ರೇಕ್ ಲೆವೆಲ್ ಅನ್ನ 2ರ ಮೇಲೆ ಇಡ್ತಾನೆ. ಆದ್ರೂ ಕೂಡ ವಿಮಾನ ತುಂಬಾ ವೇಗವಾಗಿ ಮುಂದೆ ಹೋಗ್ತಾ ಇರುತ್ತೆ. ಇದರಿಂದ ಕ್ಯಾಪ್ಟನ್ಗೆ ಆಗಲೇ ಅರ್ಥವಾಗುತ್ತೆ ತನ್ನ ತಪ್ಪು ಏನು ಅಂತ. ಇದರಿಂದ ಗೊಂದಲದಲ್ಲಿ ಇನ್ನೊಂದು ದೊಡ್ಡ ತಪ್ಪು ಮಾಡಿಬಿಡ್ತಾನೆ. ವಿಮಾನವನ್ನ ಲ್ಯಾಂಡ್ ಮಾಡಿದ ನಂತರ ಗೋ ಅರೌಂಡ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾನೆ. ಇದರಿಂದ ಥ್ರಸ್ಟ್ ಲಿವರ್ ಅನ್ನ ಪುಲ್ ಮಾಡಿಬಿಡ್ತಾನೆ. ಸೊ ಆಲ್ರೆಡಿ ವಿಮಾನದ ಇಂಜಿನ್ ವಿಮಾನವನ್ನ ಮುಂದೆ ಹೋಗದ ಹಾಗೆ ರಿವರ್ಸ್ ಥ್ರಸ್ಟ್ ಕೊಡ್ತಾ ಇರುತ್ತೆ ಮತ್ತು ಅದೇ ವಿಮಾನದ ಬ್ರೇಕಿಂಗ್ ಸಿಸ್ಟಮ್ ವಿಮಾನವನ್ನ ನಿಲ್ಲಿಸೋಕೆ ಪ್ರಯತ್ನಿಸ್ತಾ ಇರುತ್ತೆ. ಸೊ ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ತಿಳಿದುಕೊಳ್ಳೋಣ. ನೀವು ಒಂದು ಕಾರ್ ನ ನಡೆಸ್ತಾ ಇರುವಾಗ ಫುಲ್ ಆಕ್ಸಿಲರೇಟ್ ಕೊಡ್ತಾ ಇದೀರಿ ಅಂದ್ಕೊಳ್ಳಿ. ಅದ್ರ ಜೊತೆಗೆ ಬ್ರೇಕ್ ಪೆಡಲ್ ಅನ್ನು ಕೂಡ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡಿದ್ದೀರಾ ಅನ್ಕೊಳ್ಳಿ. ಅಂಡ್ ಇದ್ರ ಜೊತೆಗೆ ರಿವರ್ಸ್ ಗೇರ್ ಅನ್ನು ಕೂಡ ಹಾಕಿದೀರಾ ಅನ್ಕೊಳ್ಳಿ. ಸೊ ಇಂತಹ ಸಿಚುವೇಶನ್ ಅಲ್ಲಿ ಕಾರ್ ಪರಿಸ್ಥಿತಿ ಏನಾಗಿರುತ್ತೆ ಎಂಬುದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಏರ್ ಇಂಡಿಯಾ ಫ್ಲೈಟ್ 812 ವಿಮಾನದಲ್ಲೂ ಕೂಡ ಇದೇ ರೀತಿ ನಡೆದಿರುತ್ತೆ. ಬ್ರೇಕ್ ಗಳನ್ನ ಅಪ್ಲೈ ಮಾಡಿದ ನಂತರ ವಿಮಾನ ನಿಧಾನವಂತೂ ಆಗ್ತಾ ಇತ್ತು. ಆದ್ರೆ ಕೊನೆಯ ಕ್ಷಣಗಳಲ್ಲಿ ಕ್ಯಾಪ್ಟನ್ ತನ್ನ ನಿರ್ಧಾರವನ್ನ ಚೇಂಜ್ ಮಾಡ್ತಾನೆ. ವಿಮಾನದ ಸ್ಪೀಡ್ ಹೆಚ್ಚಿಸಿ ಮತ್ತೆ ಟೇಕ್ ಆಫ್ ಮಾಡಬಹುದು ಎಂದು ಲಿವರ್ ಅನ್ನ ಎತ್ತಿ ಬಿಡ್ತಾನೆ. ಆದ್ರೆ ದುರದೃಷ್ಟವಶಾತ್ ಎಲ್ಲಾ ಬ್ರೇಕಿಂಗ್ ಸಿಸ್ಟಮ್ಸ್ ಆಕ್ಟಿವ್ ಆಗಿರೋದ್ರಿಂದ ವಿಮಾನ ಟೇಕ್ ಆಫ್ ಆಗೋಕೆ ಬೇಕಾದಷ್ಟು ವೇಗವನ್ನ ತಲುಪೋಕೆ ಆಗಲ್ಲ. ಇದರಿಂದ ಇಂಜಿನ್ ಇನ್ನೂ ಫುಲ್ ಪವರ್ ನಲ್ಲಿ ಇರೋದ್ರಿಂದ ರನ್ವೇ ಇಂದ ಹೊರಗಡೆ ಹೋಗಿ ಟವರ್ ಗೆ ಡಿಕ್ಕಿ ಹೊಡೆದುಕೊಂಡು ಬೆಟ್ಟದ ಮೇಲಿಂದ ಜಾರಿ ಬಿದ್ದು ಕ್ರಾಶ್ ಆಗಿ ಬಿಡುತ್ತೆ. ಕ್ರಾಶ್ ಆದ ನಂತರವೂ ಕೂಡ ವಿಮಾನದ ಇಂಜಿನ್ ತುಂಬಾ ವೇಗವಾಗಿ ತಿರುಗ್ತಾ ಇತ್ತು ಎಂದು ಬದುಕುಳಿದ ವ್ಯಕ್ತಿಗಳು ಹೇಳಿದ್ದಾರೆ. ಸೊ ವಿಮಾನ ರನ್ವೇ ಮೇಲೆ ದೂರದಲ್ಲಿ ಲ್ಯಾಂಡ್ ಆಗಿದ್ರೂ ಕೂಡ ಮ್ಯಾಕ್ಸಿಮಮ್ ಬ್ರೇಕಿಂಗ್ ಮತ್ತು ಥ್ರಸ್ಟ್ ರಿವರ್ಸ್ ಅನ್ನ ಸರಿಯಾಗಿ ಬಳಸಿದ್ರೆ ವಿಮಾನವನ್ನ ರನ್ವೇ ಓವರ್ ರನ್ ಪ್ರದೇಶದಲ್ಲಿ ನಿಲ್ಲಿಸೋಕೆ ಸಾಧ್ಯವಿತ್ತು ಎಂದು ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿದೆ. ಸೊ ವಿಮಾನ ಜಾಸ್ತಿ ಎತ್ತರದಲ್ಲಿ ಇರೋದು, ನಂತರ ಅದನ್ನ ಕ್ಯಾಪ್ಟನ್ ವೇಗವಾಗಿ ಇಳಿಸಿರುವುದು, ರಾಂಗ್ ಗ್ಲೈಡ್ ಸ್ಲೋಪ್ ಮುಖಾಂತರ ಲ್ಯಾಂಡ್ ಆಗಿರುವುದು, ಫಸ್ಟ್ ಆಫೀಸರ್ ಎಚ್ಚರಿಕೆಗಳನ್ನ ಕ್ಯಾಪ್ಟನ್ ನಿರ್ಲಕ್ಷಿಸಿರುವುದು ಅಂಡ್ ಬ್ರೇಕಿಂಗ್ ಪ್ರಯತ್ನಗಳು ಫೇಲ್ ಆಗಿರುವುದು, ಈ ರೀತಿ ಈ ಎಲ್ಲಾ ಅಂಶಗಳನ್ನ ನೋಡ್ತಾ ಇದ್ರೆ ಕ್ಯಾಪ್ಟನ್ ನ ಕೇವಲ ಒಂದು ತಪ್ಪು ನಿರ್ಧಾರವೇ ಈ ದುರಂತಕ್ಕೆ ಕಾರಣ ಎಂಬುದು ನನ್ನ ಅನಿಸಿಕೆ. ಒಂದು ವೇಳೆ ಫಸ್ಟ್ ಆಫೀಸರ್ ನ ಮಾತುಗಳನ್ನ ಕೇಳಿ ಕ್ಯಾಪ್ಟನ್ ಆಕಾಶದಲ್ಲೇ ಗೋ ಅರೌಂಡ್ ಮಾಡಿದ್ರೆ ಅಥವಾ ಲ್ಯಾಂಡ್ ಆದ ನಂತರ ಸರಿಯಾದ ಬ್ರೇಕಿಂಗ್ ಅಂಡ್ ಥ್ರಸ್ಟ್ ರಿವರ್ಸ್ ಬಳಸಿದ್ರೆ ಬಹುಶಃ ಆ 158 ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇರ್ಲಿಲ್ವೇನೋ. ಹಾಗಾದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಜೈ ಹಿಂದ್.